ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂತಂದ್ರೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಸಬ್ಸಿಡಿ ಬಗ್ಗೆ. ತಾವು ಕೂಡ ಕೃಷಿಕರು ಇದ್ದೀರಾ, ನಾವು ಕೂಡ ಕೃಷಿಕರು. ನಾವು ಹೋದ ವರ್ಷ ಹೆಸರು ಇನ್ಶೂರೆನ್ಸ್ ತುಂಬಿದ್ವಿ. ಇವತ್ತಿಗಾದರೂ ಅದು ₹1 ಬಂದಿಲ್ಲ. 1 ವರ್ಷ ಆಯಿತು, ಇವತ್ತಿಗಾದರೂ ₹1 ಬಂದಿಲ್ಲ. ಮತ್ತು ಕಡಲೆ ಕೂಡ ತುಂಬಿದ್ವಿ, ಅದು ಕೂಡ ಇನ್ಶೂರೆನ್ಸ್ ಬಂದಿಲ್ಲ. ಮತ್ತು ಕೆಲವೊಬ್ರು ಬಂದಿರ್ತಾವೇನೋ, ಕೆಲವೊಬ್ರು ಬಂದಿರೋಕ್ಕಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಮೆಣಸಿನ ಗಿಡ ಮತ್ತು ಉಳ್ಳಾಗಡ್ಡಿ ಅದು ಕೂಡ ತುಂಬಿದ್ವಿ. ಇವತ್ತಿಗಾದರೂ ಇನ್ಶೂರೆನ್ಸ್ ದುಡ್ಡು ₹1 ಬಂದಿಲ್ಲ. ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ಅವರ ಒಂದು ಸಚಿವ ಸಂಪುಟದಾಗ ಕೃಷಿ ಇಲಾಖೆ ಸಚಿವರು ಇದ್ದಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅಂತಂದು. ಅವ್ರ ಅಸ್ಟೆಂಟು ರಾಜಸ್ಥಾನದಲ್ಲಿ, ಅವ್ರ ಅಸ್ಟೆಂಟು ಭಗೀರಥ್ ಚೌಧರಿ ಅಂತಂದು. ಅವರು ಸುಮಾರು ಒಂದು 4 ಎಕರೆಯಲ್ಲಿ ಸೌತೆಕಾಯಿ ಬೆಳೆದಿರ್ತಾರೆ. ಆ ಒಂದು ಸೌತೆಕಾಯಿ ಬೆಳೆದಿದ್ದಕ್ಕೆ ಒಂದು ₹2 ಕೋಟಿ ಅವ್ರಿಗೆ ಖರ್ಚಾಗುತ್ತೆ. ಅವ್ರಿಗೆ ₹2 ಕೋಟಿ ಖರ್ಚಾದಾಗ ಅವ್ರಿಗೆ ₹1 ಕೋಟಿವರೆಗೂ ಅಂದರೆ 99 ಲಕ್ಷದವರೆಗೂ ಅವ್ರಿಗೆ ಸಬ್ಸಿಡಿ ಸಿಗ್ತೈತಿ. ಎಷ್ಟು? 99 ಲಕ್ಷದವರೆಗೂ ಸಬ್ಸಿಡಿ ಸಿಗ್ತೈತಿ. ಇದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಯಾಕಂತಂದರೆ ನೋಡಿ, ಜನಸಾಮಾನ್ಯರಿಗೆ ಇವತ್ತಿಗಾದರೂ ಬೆಳೆ ಲಾಸ್ ಆದರೂ ₹1 ಸಬ್ಸಿಡಿ ಸಿಗ್ತಾಯಿಲ್ಲ. ಅಂಥದ್ರಲ್ಲಿ ಇವರು ಕೃಷಿ ಇಲಾಖೆ ಸಚಿವರು, ಇವರು ರಾಜಸ್ಥಾನದಲ್ಲಿ ಸಚಿವರು, ಇವ್ರಿಗೆ ಹೆಂಗೆ ಸಿಕ್ಬಿಡ್ತು? ಅದು 2 ತಿಂಗಳಲ್ಲಿ ಇವರಿಗೆ ಸಬ್ಸಿಡಿ ಸಿಕ್ಕಿದೆ. 4 ಎಕರೆಯಲ್ಲಿ ಬೆಳೆದಿರ್ತಾರೆ. ಟೋಟಲಿ ₹2 ಕೋಟಿವರೆಗೂ ಖರ್ಚಾಗಿದೆ ಅಂತೆ. ₹1 ಕೋಟಿ ಹತ್ತತ್ರ ₹1 ಕೋಟಿ, ಇನ್ನೊಂದು 1 ಲಕ್ಷ ಬಂದಿತ್ತಪ್ಪ ಅಂದರೆ ₹1 ಕೋಟಿವರೆಗೂ ಸಬ್ಸಿಡಿ ಸಿಕ್ಕಿದೆ. ಮತ್ತು ಕೂಡ ಬೋರ್ಡ್ ಕೂಡ ಹಾಕಿದ್ದಾರೆ ಅವರು. ನಾವು ಮೂಲತಃ ಕೃಷಿಕರು. ಮೊದಲ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ನಾನು ಕೃಷಿ ಕೆಲಸನೇ ಮಾಡ್ತಾಯಿದ್ದೆ. ಹಾಗಾಗಿ ನಾವು ಮೂಲತಃ ಕೃಷಿಕರು ಅಂತಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಇದ್ರ ಬಗ್ಗೆ ನೀವೇ ಕಮೆಂಟ್ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ಒಬ್ಬ ಸಾಮಾನ್ಯ ರೈತನಿಗೆ ಸಿಗೋದು ತುಂಬ ಅಪರೂಪ, ವಿರಳ. ಅಂಥದ್ರಲ್ಲಿ ಇವ್ರಿಗೆ ಹೆಂಗೆ ಸಿಕ್ಬಿಡುತ್ತೆ ಅನ್ನೋದು ಒಂದು ಪ್ರಶ್ನೆ. ಈ ಭಗೀರಥ್ ಚೌಧರಿ ಬಗ್ಗೆ ದ ಇಂಡಿಯನ್ ಎಕ್ಸ್‌ಪ್ರೆಸ್ಸಲ್ಲಿ ತನಿಖಾ ವರದಿಯವರು ಇದನ್ನು ಪೇಪರಲ್ಲಿ ಹಾಕಿದ್ರು ಸ್ನೇಹಿತರೆ. ತುಂಬ ಏನಂತಾರಲ್ಲ, ಏನಂತಾರಲ್ಲ, ಅವರು ಕೂಡ ಒಳ್ಳೆ ನ್ಯೂಸ್ ಹಾಕಿದ್ದಾರೆ. ಯಾಕಂತಂದರೆ ಒಬ್ಬ ಸಾಮಾನ್ಯ ರೈತನಿಗೆ ಬೇಗ ಸಿಗಲ್ಲ ಸಬ್ಸಿಡಿ. ಅಂಥದ್ರಲ್ಲಿ ಇವ್ರಿಗೆ ಯಾವ ಥರ ಸಿಕ್ಬಿಡ್ತು? ಸಬ್ಸಿಡಿ ಸಿಗಬೇಕಂದ್ರೆ ಎಲ್ಲರೂ ಸಚಿವರಾಗಬೇಕಾ ಅನ್ನೋದೊಂದು ಪ್ರಶ್ನೆ ಕಾಡ್ತಾಯಿದೆ ಎಲ್ಲರಿಗೂ. ಸರಿನಾ ಸ್ನೇಹಿತರೆ? ಈ ಒಂದು ಭಗೀರಥ್ ಚೌಧರಿ ಬಗ್ಗೆ ನಿಮ್ಮ ಮನಸ್ಸಿನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.